ಹೊರಬಂದು ಮಾಂಸಧಾರಿಯಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಯೋಹಾನನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಪ್ರಿಯರೇ, ಸೇವಕನಿಗೂ ಮತ್ತು ಶಿಷ್ಯನಿಗೂ ಇರುವ ವ್ಯತ್ಯಾಸ ತಿಳಿದುಕೊಳ್ಳಲು ಬಯಸುವಿರಾ? ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಈ ಅಮೂಲ್ಯವಾದ ವಾಕ್ಯದ ಮುಖ್ಯ ತಾತ್ಪರ್ಯವೇನೆಂದು ತಿಳಿಯಬೇಕೋ? ಹಾಗಾದರೆ ಬನ್ನಿರಿ, ದೇವರಾತ್ಮನ ನಡೆಸುವಿಕೆಯೊಂದಿಗೆ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಧ್ಯಾನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 3-25 ವಚನಗಳನ್ನು ಧ್ಯಾನ ಮಾಡಿಕೊಂಡು ಅವುಗಳ ಮೂಲಕ ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಿರುವೆವೆಂದು ನಂಬಿ ನಾನು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 26-51 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 26 ಹಾಗೂ 27ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದಕ್ಕೆ ಯೋಹಾನನು, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಆತನೇ ನನ್ನ ಹಿಂದೆ ಬರತಕ್ಕವನು. ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಯೋಹಾನನನ್ನು ಸ್ನಾನಿಕನಾದ ಯೋಹಾನನು ಎಂಬುದಾಗಿ ಇಂದು ನಾವು ಕರೆಯುತ್ತೇವೆ. ಆದರೆ ಅವನು ಕೇವಲ ನೀರನ್ನು ಉಪಯೋಗಿಸಿದನು ಎಂಬುದಾಗಿ ಹೇಳಿದನು. ಅವನ ನಂತರ ಒಬ್ಬನು ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿಯೂ ಸ್ನಾನ ಮಾಡಿಸಲು ಬರಲಿದ್ದನು. ಆ ಬೆಂಕಿಯು ಈ ಲೋಕದ ಮೇಲೆ ಬರಲಿರುವ ನ್ಯಾಯ ತೀರ್ಪಿನ ಸ್ನಾನವಾಗಿರುತ್ತದೆ. ನೋಡಿರಿ, ಪಂಚಾಶತ್ತಮ ದಿನದಂದು ಪವಿತ್ರಾತ್ಮನ ಸ್ನಾನವು ಸಂಭವಿಸಿತು. ವಾಕ್ಯ ಭಾಗದಲ್ಲಿ ನೋಡುವಾಗ ಆತನು ಅಂದು ಆ ಜನರ ಗುಂಪಿನಲ್ಲಿ ಇದ್ದನೋ ಇಲ್ಲವೋ ಯಾರೂ ತಿಳಿಯದಿರುವ ಆಶ್ಚರ್ಯವಾಗಿದೆ. ಆದರೆ ಬಹುಶಃ ಆತನು ಅಲ್ಲಿದ್ದಿರಬಹುದು. ಮುಂದೆ ನಾವು ಆತನೇ ನನ್ನ ಹಿಂದೆ ಬರತಕ್ಕವನು, ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದನು ಎಂಬುದಾಗಿ ಓದುವಾಗ ಇಲ್ಲಿ ಒಬ್ಬ ಸೇವಕನಿಗೂ ಮತ್ತು ಶಿಷ್ಯನಿಗೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯವೆನಿಸುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಒಬ್ಬ ಸೇವಕನು ತನ್ನ ಯಜಮಾನನ ಪ್ರತಿಯೊಂದು ಕೆಲಸವನ್ನೂ ಮಾಡಬೇಕಾಗುತ್ತದೆ. ಒಬ್ಬ ಶಿಷ್ಯನಾದರೋ ತನ್ನ ಗುರುವಿನ ಕೆರದ ಬಾರನ್ನು ಬಿಚ್ಚುವ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ. ಅಂದಿನ ದಿನದ ಕಾಯಿದೆ ಅದಾಗಿತ್ತು. ಇಲ್ಲಿ ಸ್ನಾನಿಕನಾದ ಯೋಹಾನನು ತಾನು ಶಿಷ್ಯನಲ್ಲ, ಆದರೆ ತಾನೊಬ್ಬ ಸೇವಕನು ಎಂಬುದನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಸೇವಕನಾಗುವುದಕ್ಕೂ ಯೋಗ್ಯನಲ್ಲ ಎಂಬುದಾಗಿ ಹೇಳುತ್ತಿರುವನು. ಬನ್ನಿರಿ, ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದೆಲ್ಲ ಯೋರ್ದನ್ ಹೊಳೆಯ ಆಚೆ ಕಡೆಯಲ್ಲಿರುವ ಬೆಥಾನ್ಯದಲ್ಲಿ ನಡೆಯಿತು. ಅಲ್ಲಿ ಯೋಹಾನನು ಸ್ನಾನ ಕೊಡುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಪೀಠಿಕಾ ಭಾಗದಲ್ಲಿ ನಾವು ನೋಡಿಕೊಂಡಂತೆ ಗ್ರಂಥಕರ್ತನಾದ ಯೋಹಾನನು ನಮ್ಮನ್ನು ಭೂಗೋಳಶಾಸ್ತ್ರದಲ್ಲಿಯೂ ಮತ್ತು ಕ್ಯಾಲೆಂಡರ್ನಲ್ಲಿಯೂ ಮುನ್ನಡೆಸುತ್ತಾನೆ. ಇಲ್ಲಿ ನಮಗೆ ಭೌಗೋಳಿಕ ನೆಲೆ ಕೊಡಲ್ಪಟ್ಟಿರುವುದನ್ನು ನಾವು ಗಮನಿಸುತ್ತೇವೆ. ನಂತರ ಮುಂದಿನ ವಚನದ ಆರಂಭವನ್ನು ಮರುದಿನ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಗಮನಿಸಿರಿ, ನಿತ್ಯತ್ವದಿಂದ ಹೊರಬಂದಾತನು, ಮಾಂಸಧಾರಿಯಾದವನು ಈಗ ಈ ಲೋಕದ ಮೇಲೆ ಭೂಗೋಳದಲ್ಲಿ ಹಾಗೂ ಕ್ಯಾಲೆಂಡರಿನಲ್ಲಿ ಸೇರಿಕೊಳ್ಳುತ್ತಿರುವುದನ್ನು ಗ್ರಂಥಕರ್ತನಾದ ಯೋಹಾನನು ತೋರಿಸಿಕೊಡುತ್ತಾ ಇದ್ದಾನೆ. ಪ್ರಿಯರೇ, ಹಾಗೆಯೇ ನಮ್ಮ ಧ್ಯಾನದಲ್ಲಿ ಮುಂದುವರಿದು 29ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ.
ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಸ್ನಾನಿಕನಾದ ಯೋಹಾನನು ಯೇಸುವನ್ನು ಇಲ್ಲಿ ಗುರುತಿಸುತ್ತಾ ಇದ್ದಾನೆ. ಆತನು ಮೆಸ್ಸಿಯನು ಮಾತ್ರವಲ್ಲ, ಆತನು ರಕ್ಷಕನೂ ಆಗಿದ್ದಾನೆ. ಆತನು ದೇವರ ಕುರಿಮರಿಯಾಗಿರುವುದರಿಂದ ಆತನು ಶ್ರೇಷ್ಠನಾದ ಅಥವಾ ಮಹಾರಕ್ಷಕನಾಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ತೆಗೆದುಹಾಕುವುದರಿಂದ ಪರಿಪೂರ್ಣನಾದಂಥ ರಕ್ಷಕನಾಗಿದ್ದಾನೆ. ಆತನು ಲೋಕದ ಪಾಪವನ್ನೆಲ್ಲ ತೆಗೆದುಹಾಕುವುದರಿಂದ ಆತನು ಸರ್ವಶಕ್ತನಾದ ರಕ್ಷಕನಾಗಿರುವನು. ನೋಡಿರಿ, ಆತನು ವರ್ತಮಾನ ಕಾಲದಲ್ಲಿ ಪಾಪವನ್ನು ತೆಗೆದುಹಾಕುವವನಾಗಿರುವುದರಿಂದ ಆತನು ನಿರಂತರನಾದ ರಕ್ಷಕನಾಗಿರುವನು. ಯಾರೇ ಆದರೂ ಸರಿ, ಯಾವ ಸಮಯದಲ್ಲಿ ಆದರೂ ಸರಿ, ಆತನ ಬಳಿಗೆ ಬರಬಹುದು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ವರ್ಷಗಳ ಹಿಂದೆ ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನು ಯಜ್ಞ ಅರ್ಪಿಸುವುದಕ್ಕಾಗಿ ಕರೆದುಕೊಂಡು ಹೋಗುತ್ತಿದ್ದಾಗ ಈಸಾಕನು ಯಜ್ಞಕ್ಕೆ ಬೇಕಾದ ಕುರಿಯು ಎಲ್ಲಿ ಎಂಬುದಾಗಿ ಕೇಳಿದ್ದಕ್ಕೆ ಅಬ್ರಹಾಮನು ನೀಡಿದ ಉತ್ತರದ ನೆರವೇರಿಕೆಯನ್ನು ಇಲ್ಲಿ ನಾವು ನೋಡುವರಾಗಿದ್ದೇವೆ. ಹೌದು, ಯೇಸು ಕ್ರಿಸ್ತನು ದೇವರ ಕುರಿಮರಿ ಎಂಬುದಾಗಿ ಯೋಹಾನನು ಹೇಳುತ್ತಿರುವನು. ಅಷ್ಟೇ ಅಲ್ಲದೆ ಇಲ್ಲಿ ನಾವು ನೋಡುವ ಮತ್ತೊಂದು ವಿಷಯವೇನೆಂದರೆ, ಕಾಯಿನನು ತಪ್ಪಾಗಿದ್ದನು ಮತ್ತು ಹೇಬೇಲನು ಸರಿಯಾಗಿದ್ದನು ಎಂಬುದನ್ನು ಇದು ರುಜುವಾತುಪಡಿಸುತ್ತದೆ ಎಂಬುದಾಗಿ. ಹೇಬೇಲನು ಯಜ್ಞಕ್ಕೋಸ್ಕರ ಕುರಿಯನ್ನು ತಂದನು ಎಂಬುದಾಗಿ ಸತ್ಯವೇದವು ತಿಳಿಸುತ್ತದೆ. ವರ್ಷದಿಂದಲೂ ಯಹೂದ್ಯರ ಯಜ್ಞವೇದಿಗಳ ಮೇಲೆ ಕೊಯ್ಯಲ್ಪಡುತ್ತಿದ್ದ ಕುರಿಗಳು ಯೇಸುಕ್ರಿಸ್ತನಲ್ಲಿ ತಮ್ಮ ನೆರವೇರಿಕೆಯನ್ನು ಕಂಡುಕೊಂಡವು. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಆತನನ್ನು ಗುರುತಿಸುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 30 ಹಾಗೂ 31ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವನಾಗಿ ಬಂದೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೇಸು ಕ್ರಿಸ್ತನೇ ನಿಜವಾದ ಸ್ನಾನ ನೀಡುವಾತನು ಎಂಬುದಾಗಿ. ಆತನನ್ನು ನಾವು ಸ್ನಾನಿಕನಾದ ಯೇಸುವು ಎಂಬುದಾಗಿ ಕರೆಯಬಹುದು. ಆತನೇ ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಸ್ನಾನ ಮಾಡಿಸುವಾತನಾಗಿದ್ದಾನೆ. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರಿಯರೇ, ನಾವು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 32ರಿಂದ 36 ವಚನಗಳನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು, ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ 2 ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮುಂಚೆ ಅಂದರೆ ಗತಕಾಲದಲ್ಲಿ ಯಜ್ಞವನ್ನು ಅರ್ಪಿಸುತ್ತಿದ್ದ ಕಾಲದಲ್ಲಿ ಆತನು ಲೋಕದ ಪಾಪವನ್ನು ತೆಗೆಯುವ ಕುರಿಯಾಗಿದ್ದನು. ಅದು ಯೇಸುಕ್ರಿಸ್ತನ ಕೆಲಸವಾಗಿತ್ತು. ಆದರೆ ಈಗ ಆತನನ್ನು ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ನೋಡುತ್ತೇವೆ. ಆತನು ತನ್ನ ವ್ಯಕ್ತಿಯಲ್ಲಿ ಕುರಿಯಾಗಿದ್ದಾನೆ. ಯೋಹಾನನು ಯೇಸುವಿಗೆ ಸ್ನಾನ ನೀಡಿದನು ಮತ್ತು ಯೇಸುವು ಪವಿತ್ರಾತ್ಮನಿಂದ ಗುರುತಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ತಿರುಗಾಡುತ್ತಿದ್ದ ಯೇಸುವನ್ನು ನೋಡಿ ಸ್ನಾನಿಕನಾದ ಯೋಹಾನನು, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಹೇಳಿದನು.
ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಈಗ ನಾವು ಅಂದ್ರೆಯನ ಸಾಕ್ಷಿಯನ್ನು ಧ್ಯಾನ ಮಾಡೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 37ರಿಂದ 39 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ಯೇಸು ಹಿಂತಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು, ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು, ಅವರು, ರಬ್ಬಿಯೇ, ನೀನು ಇಳುಕೊಂಡಿರುವುದು ಎಲ್ಲಿ ಅಂದರು. ರಬ್ಬಿ ಅಂದರೆ ಗುರು. ಆತನು, ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಆಗ ಹೆಚ್ಚೂ ಕಡಿಮೆ ಸಾಯಂಕಾಲ 4 ಗಂಟೆಯಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಅಂದರೆ 39ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳಿರುವ ಬಂದು ನೋಡಿರಿ ಎಂಬ ಅದೇ ಆಹ್ವಾನವನ್ನು ಇಂದೂ ಸಹ ಆತನು ನಮಗೂ ನೀಡುತ್ತಿರುವನು. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 8ನೇ ವಚನದಲ್ಲಿ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಪ್ರಿಯರೇ, ಆತನ ಆಹ್ವಾನವನ್ನು ಸ್ವೀಕರಿಸಿ ಆತನ ಬಳಿಗೆ ಹೋದಾಗ ಮಾತ್ರ ನಾವು ಆತನನ್ನು ಅನುಭವದಿಂದ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮುಂದುವರೆದು ಇದೇ ವಾಕ್ಯ ಭಾಗದಲ್ಲಿ ನಾವು ಸಮಯದ ಕುರಿತು, ಆಗ ಹೆಚ್ಚೂ ಕಡಿಮೆ ಸಾಯಂಕಾಲ 4 ಗಂಟೆಯಾಗಿತ್ತು ಎಂಬುದಾಗಿ ಯೋಹಾನನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸುತ್ತಿರುವುದನ್ನು ನಾವು ನೋಡುತ್ತೇವೆ. ನೋಡಿರಿ, ಯೇಸುವಿನ ಹಿಂದೆ ಹೋದಂಥ ಯೋಹಾನನ ಆ ಇಬ್ಬರು ಶಿಷ್ಯರಲ್ಲಿ ಅಂದ್ರೆಯನು ಒಬ್ಬನಾಗಿದ್ದನು. ಮತ್ತು ಅವನು ತನ್ನ ಸ್ವಂತ ಅಣ್ಣನಾದ ಸೀಮೋನನನ್ನು ಕಂಡು ಅವನಿಗೆ ಯೇಸುವಿನ ಕುರಿತಾಗಿ ಹೇಳಿದ ಸಂಗತಿಯು ಅವನು ಮಾಡಿದಂಥ ಮೊಟ್ಟ ಮೊದಲ ಸಂಗತಿಯಾಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 42 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೇಫನೆನಿಸಿಕೊಳ್ಳುವಿ ಅಂದನು. ಕೇಫನೆಂದರೆ ಪೇತ್ರ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವ ಸೀಮೋನನು ನೀರಿನಂತೆ ಬಲಹೀನನಾಗಿದ್ದನು. ಆದರೆ ಅವನು ಕಲ್ಲಿನ ಮನುಷ್ಯನಾಗುವನು ಎಂಬುದಾಗಿ ನಮ್ಮ ಕರ್ತನು ಹೇಳಿದನು. ಬಹುಶಃ ಇದನ್ನು ಕೇಳಿಸಿಕೊಂಡ ಅಲ್ಲಿದ್ದ ಜನರು ನಕ್ಕಿರಬಹುದು. ಯಾಕೆಂದರೆ ಸೀಮೋನನು ಕಲ್ಲಿನ ಮನುಷ್ಯನಾಗುವನು, 3,000 ಜನರನ್ನು ಸಭೆಯಲ್ಲಿ ಕೂಡಿಸಲಿರುವ ಮೊಟ್ಟ ಮೊದಲ ಸಂದೇಶವನ್ನು 50ಮ ದಿನದಂದು ಅವನೇ ಎದ್ದು ನಿಂತು ಕೊಡುವನು ಎಂಬುದಾಗಿ ಯಾರೂ ಅಂದುಕೊಂಡಿರಲಿಲ್ಲ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರೆದು ಈಗ ನಾವು ಫಿಲಿಪ್ಪನ ಸಾಕ್ಷಿಯನ್ನು ಧ್ಯಾನ ಮಾಡೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 43ನೇ ಹಾಗೂ 44ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಮರುದಿನ ಯೇಸುವು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡುಕೊಂಡು, ನನ್ನನ್ನು ಹಿಂಬಾಲಿಸು ಅಂದನು. ಈ ಫಿಲಿಪ್ಪನು ಬೆತ್ಸಾಯಿದವನು, ಅಂದರೆ ಅಂದ್ರೆಯ ಪೇತ್ರರ ಊರಿನವನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಪುನಃ ಭೂಗೋಳದೊಂದಿಗೆ ವ್ಯವಹರಿಸುತ್ತಾ ಇದ್ದೇವೆ. ನೋಡಿರಿ, ಬೆತ್ಸಾಯಿದವು ಗಲಿಲಾಯ ಸಮುದ್ರದ ಮೇಲ್ಗಡೆಯ ಭಾಗದಲ್ಲಿ ಇರುತ್ತದೆ. ಪೇತ್ರ, ಅಂದ್ರೆಯ ಮತ್ತು ಫಿಲಿಪ್ಪ ಅಲ್ಲಿ ಇದ್ದವರು ಎಂಬುದನ್ನು ನಾವು ತಿಳಿದುಕೊಂಡಿರುತ್ತೇವೆ. ಇವರು ಮೀನು ಹಿಡಿಯುವವರಾಗಿದ್ದರು. ಈಗ ನಾವು ಮುಂದುವರಿದು ನತಾನಯೇಲನ ಸಾಕ್ಷಿಯನ್ನು ಧ್ಯಾನ ಮಾಡೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 45 ಹಾಗೂ 46ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಫಿಲಿಪ್ಪನು ನತಾನಯೇಲನನ್ನು ಕಂಡುಕೊಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ
ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನತಾನಯೇಲನು, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಅಂದಾಗ ಫಿಲಿಪ್ಪನು, ಬಂದು ನೋಡು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ನತಾನಯೇಲನು ಒಬ್ಬ ಬುದ್ಧಿವಂತ ವ್ಯಕ್ತಿಯಾಗಿದ್ದನು. ಅವನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಎಂಬುದಾಗಿ ಹಾಸ್ಯಾಸ್ಪದವಾಗಿ ಕೇಳಿರಬಹುದು. ಒಂದು ವೇಳೆ ಹಾಗೇನಾದರೂ ಕೇಳಿದ್ದರೂ ಕೂಡ ತನ್ನ ಹಾಸ್ಯಕ್ಕೆ ತಾನೇ ನಗಬೇಕಾಗಿತ್ತು. ಯಾಕೆಂದರೆ ಫಿಲಿಪ್ಪನು ಅದಕ್ಕೆ ನಗದೆ ಬಂದು ನೋಡು ಎಂದು ಹೇಳಿದನು. ಅದುವೇ ಬಹು ಪ್ರಾಮುಖ್ಯವಾದ ಸಂಗತಿಯಾಗಿರುವುದು. ಯಾವುದೆಂದರೆ ಬಂದು ನೋಡು ಎನ್ನುವಂಥದ್ದು. ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 47ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೇಸು ತನ್ನ ಕಡೆಗೆ ಬರುವ ನತಾನಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನತಾನಯೇಲನು ಒಂದು ವೇಳೆ ಹಾಸ್ಯ ಮಾಡಿರಬಹುದು, ಆದರೆ ಅವನಲ್ಲಿ ಕಪಟವಿರಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವನ ವಿಷಯವಾಗಿ ಹೇಳುವುದನ್ನು ನಾವು ಹೀಗೆ ನೋಡಬಹುದು. ಏನೆಂದರೆ, ಇಗೋ, ನಿಜವಾದ ಇಸ್ರಾಯೇಲನು, ಇವನಲ್ಲಿ ಯಾಕೋಬನಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಯಾಕೋಬನಿಂದ ಹಳೇ ಸ್ವಭಾವವನ್ನು ದೇವರು ತೆಗೆದ ನಂತರ ಅವನು ಇಸ್ರಾಯೇಲನಾದನು. ನಮ್ಮ ವಾಕ್ಯ ಭಾಗದಲ್ಲಿ ಹಳೇ ಯಾಕೋಬನಿಲ್ಲದ ಒಬ್ಬ ನಿಜವಾದ ಇಸ್ರಾಯೇಲನನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುತ್ತಾ 48 ಹಾಗೂ 49ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ನತಾನಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದ್ದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದನು. ಅದಕ್ಕೆ ನತಾನಯೇಲನು, ಗುರುವೇ, ನೀನು ದೇವಕುಮಾರನೂ ಸರಿ, ನೀನೇ ಇಸ್ರಾಯೇಲಿನ ಅರಸನು ಅಂದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವಾವಧಿಯಲ್ಲಿ ಇಬ್ಬರು ಸಂಶಯ ಪಡುವವರನ್ನು ಹೊಂದಿದ್ದನು. ಒಬ್ಬನು ಸೇವೆಯ ಆರಂಭದಲ್ಲಿ, ಅವನು ನತಾನಯೇಲನು. ಮತ್ತೊಬ್ಬನು ಸೇವೆಯ ಅಂತ್ಯದಲ್ಲಿ, ಅವನು ತೋಮನು. ನೋಡಿರಿ, ಈ ವ್ಯಕ್ತಿ ನತಾನಯೇಲನು ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದುಂಟೇ ಎಂಬುದಾಗಿ ಕೇಳಿದ ಸಂದೇಹಾತ್ಮಕನಾಗಿದ್ದನು. ಆದರೆ ಯೇಸುಕ್ರಿಸ್ತನೊಂದಿಗಿನ ಸಂದರ್ಶನವು ಮುಗಿಯುವುದರೊಳಗಾಗಿ ಆತನೇ ದೇವಕುಮಾರನು, ಇಸ್ರಾಯೇಲಿನ ಅರಸನು ಎಂದು ಅರಿಕೆ ಮಾಡಿದನು. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ನೋಡಿರಿ, ಯಾವಾಗ ನತಾನಯೇಲನು ಯೇಸುವನ್ನು ದೇವಕುಮಾರನು, ಇಸ್ರಾಯೇಲಿನ ಅರಸನು ಎಂದು ಅರಿಕೆ ಮಾಡಿದನೋ, ಆಗ ನಜರೇತಿನಿಂದ ಖಂಡಿತವಾಗಿಯೂ ಬಹು ಪ್ರಾಮುಖ್ಯವಾದದ್ದು ಬಂದಿತು ಎಂಬುದು ಪ್ರಕಟವಾಯಿತು. ಮುಂದೆ ನಾವು 50ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅದಕ್ಕೆ ಯೇಸು, ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೆನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಯೇಸು ಕ್ರಿಸ್ತನು ಹೆಚ್ಚು ಕಡಿಮೆ ನತಾನಯೇಲನನ್ನು ಒಂದು ರೀತಿಯಲ್ಲಿ ಗದರಿಸಿ ಅವನನ್ನು ಅಂಜೂರದ ಮರದ ಕೆಳಗೆ ನೋಡಿದ್ದನ್ನು ತಿಳಿಸಿದ್ದರಿಂದ ಅವನು ನಂಬುತ್ತಾನೋ ಎಂದು ಕೇಳಿದನು. ಅಷ್ಟೇ ಅಲ್ಲದೆ ಅವನು ಇನ್ನೂ ಹೆಚ್ಚಿನ ಸಂಗತಿಗಳನ್ನು ನೋಡಲಿರುವನು ಎಂದು ಯೇಸು ಕ್ರಿಸ್ತನು ಅವನಿಗೆ ಹೇಳಿದನು. ಮತ್ತು ಅದರಂತೆಯೇ ನತಾನಯೇಲನು ಶ್ರೇಷ್ಠವಾದಂಥ ಕಾರ್ಯಗಳನ್ನು ನೋಡಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 51ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು ಎಂಬುದಾಗಿ.
ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೋಡುವ ವಿಷಯವನ್ನು ಯೇಸು ಕ್ರಿಸ್ತನು ಇಗೋ ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳಿದ್ದ ಅದೇ ನತಾನಯೇಲನಿಗೆ ಹೇಳುತ್ತಿರುವನು. ಇದನ್ನು ಹೇಳುವಾಗ ಮೂಲ ಪಿತೃವಾದ ಯಾಕೋಬನಿಗೆ ಸಂಬಂಧಿಸಿದಂತೆ ಹೇಳುತ್ತಿರುವನು. ಅವನು ಅಂದರೆ ಯಾಕೋಬನು ಯೌವನಸ್ಥನಾಗಿದ್ದಾಗ ತನ್ನ ಮನೆಯನ್ನು ಬಿಟ್ಟು ಓಡಿ ಹೋದದ್ದು ನಿಮಗೆ ನೆನಪಿನಲ್ಲಿದೆಯಲ್ಲವೇ? ತನ್ನ ಅಣ್ಣನಾದ ಏಸಾವನು ತನ್ನನ್ನು ಕೊಂದು ಹಾಕಿಬಿಡುತ್ತಾನೆಂಬ ಭಯದಿಂದ ಅಲ್ಲಿಂದ ಓಡಿ ಹೋಗುತ್ತಿದ್ದನು. ಅವನು ಮನೆಯಿಂದ ಓಡಿ ಹೋದ ಮೊದಲ ರಾತ್ರಿ ಬೇತೇಲಿನಲ್ಲಿದ್ದನು ಮತ್ತು ಕರ್ತನು ಅವನಿಗೆ ಅಲ್ಲಿ ಕಾಣಿಸಿಕೊಂಡನು. ಪರಲೋಕಕ್ಕೂ ಭೂಲೋಕಕ್ಕೂ ಒಂದು ಏಣಿ ಇಡಲ್ಪಟ್ಟದ್ದಾಗಿಯೂ ಮತ್ತು ಅದರ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇರುವುದನ್ನು ಅವನು ನೋಡಿದ್ದನು. ಅಂದರೆ ದೇವರು ತನ್ನೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡಿಲ್ಲ ಎಂಬುದು ಯಾಕೋಬನು ಕಂಡುಕೊಂಡ ಅರ್ಥವಾಗಿತ್ತು. ನೋಡಿರಿ, ತಾನು ಮನೆಯಿಂದ ಓಡಿ ಬಂದಾಗ ದೇವರನ್ನು ಅಲ್ಲಿಯೇ ಬಿಟ್ಟು ಬಂದಿರುವೆನೆಂದು ಅವನು ಅಂದುಕೊಂಡಿದ್ದನು. ದೇವರ ಕುರಿತಾದ ಅವನ ದೃಷ್ಟಿಯು ಸೀಮಿತವಾಗಿತ್ತು ಪ್ರಿಯರೇ. ಆದರೆ ದೇವರು ತನ್ನೊಂದಿಗೆ ಇರುತ್ತಾನೆ ಎಂಬುದನ್ನು ಅವನು ಬೇತೇಲಿನಲ್ಲಿ ತಿಳಿದುಕೊಂಡನು. ಕರ್ತನಲ್ಲಿ ಪ್ರಿಯರೇ, ಅದೇ ಸನ್ನಿವೇಶವನ್ನು ಯೇಸುಕ್ರಿಸ್ತನು ಈಗ ನತಾನಯೇಲನಿಗೆ ಸಂಬೋಧಿಸುತ್ತಾ ಇದ್ದಾನೆ. ಅಂದರೆ ಯೇಸುವೇ ಆ ಏಣಿಯಾಗಿದ್ದು ಈ ಮನುಷ್ಯ ಕುಮಾರನ ಮೇಲೆ ದೇವದೂತರು ಇಳಿಯುವುದನ್ನು ಏರುವುದನ್ನು ನೋಡಲಿರುವನು ಎಂದು ಹೇಳಿದನು. ಯಾಕಂದರೆ ದೇವದೂತರು ಯೇಸುಕ್ರಿಸ್ತನಿಗೆ ಸೇವೆ ಸಲ್ಲಿಸಿದರು. ಅವರು ಯೇಸುವಿಗೆ ಅಧೀನರಾಗಿದ್ದರು. ಆದ್ದರಿಂದ ಪರಲೋಕ ತೆರೆದಿರುವುದನ್ನು, ದೇವದೂತರು ಮನುಷ್ಯಕುಮಾರನ ಮೇಲೆ ಇಳಿಯುವುದನ್ನು ಏರುವುದನ್ನು ನತಾನಯೇಲನು ನೋಡಲಿರುವನು ಎಂಬುದಾಗಿ ಯೇಸುಕ್ರಿಸ್ತನು ಅವನಿಗೆ ಹೇಳಿದನು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸುಕ್ರಿಸ್ತನು ಏಣಿಯಾಗಿರುವನು ಮತ್ತು ಆತನ ಮೂಲಕವಾಗಿಯೇ ಮಾತ್ರ ನಾವೆಲ್ಲರೂ ದೇವರನ್ನು ಸಂಪರ್ಕಿಸಬಹುದು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳಿದ್ದಾನೆ. ನೋಡಿರಿ, ನಾವು ಹತ್ತಿ ಇಳಿಯುವ ಏಣಿಯು ಆತನಾಗಿರುವುದಿಲ್ಲ. ಅದರ ಬದಲಾಗಿ ನಾವು ಭರವಸವಿಡುವ ಹಾಗೂ ಆತುಕೊಳ್ಳುವ ಮತ್ತು ವಿಶ್ವಾಸವನ್ನಿಡುವ ಏಣಿಯು ಆತನಾಗಿರುತ್ತಾನೆ. ಹೌದು, ಇದುವೇ ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ಯೋಹಾನನ ಸುವಾರ್ತೆಯ ಈ ಮೊದಲನೆಯ ಅಧ್ಯಾಯವು ದೀರ್ಘವಾಗಿದ್ದರೂ ಬಹು ಪ್ರಾಮುಖ್ಯವಾದದ್ದಾಗಿದೆ. ಪೀಠಿಕೆಯು ವಾಕ್ಯದ ನರಾವತಾರವನ್ನು, ಅಂದರೆ ಆತನು ದೇವರಾಗಿದ್ದಾನೆ, ಆತನು ಮಾನವನಾದನು ಮತ್ತು ಆತನು ದೇವರನ್ನು ಪ್ರಕಟಿಸುತ್ತಾನೆ ಎಂಬುದನ್ನು ಪ್ರಸ್ತುತಪಡಿಸುತ್ತದೆ. ಅದರ ನಂತರ ಆತನು ಸಾಕ್ಷಿಗಳಿಂದ ಪರಿಚಯಿಸಲ್ಪಟ್ಟಿರುತ್ತಾನೆ. ಯೇಸುಕ್ರಿಸ್ತನು ದೇವರ ಕುರಿತು ಪ್ರಕಟಿಸುವವನು ಎಂದು ಸ್ನಾನಿಕನಾದ ಯೋಹಾನನು ಸಾಕ್ಷಿ ಕೊಡುತ್ತಾನೆ. ಯೇಸುವೇ ಮೆಸ್ಸಿಯನು ಎಂದು ಅಂದ್ರೆಯನು ಸಾಕ್ಷಿ ಕೊಡುತ್ತಾನೆ. ಯೇಸುಕ್ರಿಸ್ತನು ಹಳೆಯ ಒಡಂಬಡಿಕೆಯನ್ನು ನೆರವೇರಿಸುವವನು ಎಂದು ಫಿಲಿಪ್ಪನು ಸಾಕ್ಷಿ ಕೊಡುತ್ತಾನೆ. ಅಷ್ಟೇ ಅಲ್ಲದೆ ಯೇಸುಕ್ರಿಸ್ತನು ದೇವಕುಮಾರನು, ಇಸ್ರಾಯೇಲ್ ಅರಸನು ಎಂದು ನತಾನಯೇಲನು ಸಾಕ್ಷಿ ಕೊಡುತ್ತಾನೆ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಗೆ ಇಂದಿನ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಅಧ್ಯಯನದ ಮೂಲಕ ನೀವೆಲ್ಲರೂ ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ನಮ್ಮ ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಹಾನನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ 26ನೇ ವಚನದಿಂದ 51ನೇ ವಚನಗಳವರೆಗೆ ನಾವು ಮಾಡಿದ ಅಧ್ಯಯನದಲ್ಲಿ
ಒಬ್ಬ ಸೇವಕನು ತನ್ನ ಯಜಮಾನನ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಒಬ್ಬ ಶಿಷ್ಯನಾದರೂ ತನ್ನ ಗುರುವಿನ ಕೆರದ ಬಾರನ್ನು ಮುಟ್ಟುವ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ಯೇಸು ಕ್ರಿಸ್ತನು ನಮ್ಮ ಬದಲಾಗಿ ಕ್ರೂಜೆಯಲ್ಲಿ ದೇವರ ಯಜ್ಞದ ಕುರಿಯಾಗಿ ತನ್ನನ್ನು ಸಮರ್ಪಿಸಿಕೊಂಡು ನಮಗೆ ಬಿಡುಗಡೆ ಮಾಡಿದನು. ಶಿಷ್ಯರ ಜೀವಿತಗಳಲ್ಲಿ ತನ್ನನ್ನು ಪ್ರಕಟಿಸಿಕೊಂಡದ್ದನ್ನು ತಿಳಿದುಕೊಂಡೆವು. ಆದುದರಿಂದ ಪ್ರಿಯರೇ, ನಾವು ಕೂಡ ದಿನಾಲೂ ನಂಬಿಗಸ್ತ ಸಾಕ್ಷಿಗಳಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಗುರುವು ಮತ್ತು ಶಿಷ್ಯು ಯಾವ ರೀತಿಯಲ್ಲಿ ಜೀವಿಸಬೇಕು ಆ ಶಿಷ್ಯತ್ವವನ್ನು ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸ್ತಾ ಇದ್ದೀವಿ. ನಿನಗೆ ಸ್ತೋತ್ರ. ಪ್ರತ್ಯೇಕವಾಗಿ ಈ ಸಮಯದಲ್ಲಿ ಅನಾಥರು ಎಷ್ಟೋ ಜನರು ಕಷ್ಟಪಡ್ತಿದ್ದಾರೆ ಕರ್ತನೆ. ಅಂಥವರನ್ನು ಸಹ ನೆನಪು ಮಾಡಿಕೊಂಡು ಅವರನ್ನು ಆಶೀರ್ವದಿಸು, ಅವರನ್ನು ಬಲಪಡಿಸು, ಅವರ ಅಗತ್ಯತೆಗಳನ್ನು ಪೂರೈಸಬೇಕೆಂದು ಈ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಯೇಸು ದೇವಕುಮಾರನಾದ ಮೆಸ್ಸಿಯನು ಎಂಬುದಾಗಿ ತಿಳಿದುಕೊಂಡ ನಾವು ಆ ಸತ್ಯವನ್ನು ಇತರರೂ ತಿಳಿದುಕೊಳ್ಳುವಂತಾಗಲು ಹಿಂದೆ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.